ರಾಜ್ಯ ರಾಜಕೀಯದಲ್ಲಿ ಮತ್ತೊಮ್ಮೆ ಸಿಎಂ ಕುರ್ಚಿಯ ಸುತ್ತ ಚರ್ಚೆ ಪ್ರಾರಂಭವಾಗಿದೆ. ನಿನ್ನೆ ಡಿಕೆಶಿ ಹೇಳಿಕೆ ಬೆನ್ನಲ್ಲೇ ಇವತ್ತು ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಅವರ ಆಪ್ತ ಬಸವರಾಜ ರಾಯರೆಡ್ಡಿ. ಮುಂದಿನ 4 ವರ್ಷ ಕೂಡ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿಬೇಕು ಅಂತ ಹೇಳುವ ಮೂಲಕ ನಿನ್ನೆ ಡಿಕೆ ಶಿವಕುಮಾರ್ ಅವರ ಪರೋಕ್ಷ ಹೇಳಿಕೆಗೆ ಕೌಂಟರ್ ಕೊಡುವ ಪ್ರಯತ್ನವನ್ನ ಮಾಡಿದ್ದಾರೆ. ಲೋಕ ಎಲೆಕ್ಷನ್ ನಡುವೆಯೇ, ಚುನಾವಣಾ ಪ್ರಚಾರದ ಭರಾಟೆಯ ನಡುವೆಯೇ ಮುಖ್ಯಮಂತ್ರಿ ಕುರ್ಚಿಯ ಬಗ್ಗೆ ಮತ್ತೊಮ್ಮೆ ಚರ್ಚೆ ಪ್ರಾರಂಭವಾಗಿದೆ. ಹುಬ್ಳಿ ಬಳ್ಳಾರಿ ಯಾಕೆ ಗುಜರಾತ್ ನಡೆಸಬೇಕು, ಇಡೀ ದೇಶದಲ್ಲಿ ಒಂದು ನ್ಯಾಷನಲ್ ಮಾಡಿದ್ವಿ, ಆಸ್ಕರ್ ಫರ್ನಾಂಡಿಸ್ ನಡೆಸಬೇಕು. ಇವೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ, ನಮ್ಮ ಕಾಂಗ್ರೆಸ್ಸಿನ ಸರ್ಕಾರಗಳು ಹಿಂದಿದ್ದ ಕೆಲಸ ಆಗಿ ಹೊತ್ತು ಇವತ್ತು ಈ ಕೆಲಸ ಬಿಜೆಪಿ ಮಾಡಿದವದ್ದಲ್ಲ. ಮುನಿರಾಬಾದ್ ಹುಡುಗರು ಅವ್ರು ಮಾಡಿಲ್ಲ, ಬಿಜೆಪಿಯವರು ಗದಗವಾಡಿ ಅವ್ರು ಮಾಡಿಲ್ಲ. It is purely Congress because of Siddaramaiah, because of Mallikarjun Kharge, because of Devegowda, because of S.M. Krishna. ಇವೆಲ್ಲ ನನಗೆ ಗೊತ್ತಿಲ್ವಾ, ಇದು ಏನೇನು ಕೆಲಸ ಮಾಡಿದ್ದೇವೆ. ಅದಕ್ಕೆ ಇನ್ನು ಹೇಳೋದು ಬಹಳ ಇದೆ, ನಾನು ಹೇಳ್ಬೇಕು, ಬೇರೆಯವ್ರು ಮಾತಾಡ್ಬೇಕು. ಒಟ್ಟಾರೆ ಇಂಥ ಚಿಲ್ಲರೆ ಪ್ರಚಾರ ಮಾಡೋದನ್ನ ಕೈ ಬಿಡಿ. ಅವ್ರು ಮಾಡಂಗಿಲ್ಲ, ಇವ್ರು ಮಾಡಂಗಿಲ್ಲ, ಎಲ್ಲರೂ ಮಾಡ್ತಾರೆ. ಗಂಗಾವತಿಯಲ್ಲೂ ಅನ್ಸಾರಿ ಅವ್ರು ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ನಾನು ಅವ್ರ ಹತ್ರ ಮಾತನಾಡಿದ್ದೇನೆ. ಒಂದು ಮನೆ ಅಣ್ಣತಂಬಳದ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಕೋಪ ಸಿಟ್ಟಿರ್ತದಪ್ಪ, ಯಾರು ಮನೆಗೆ ಅಣ್ಣತಂಬಳಿಗೆ ಇರ್ತ, ಮತ್ತೆ ನಮಗಿರೋದಲ್ಲ. ಕೇಳಿದೀನಿ ಈಗ ರಾಘವ, ರಾಘವ ಸರಿಯಾಗಿ ಸ್ವಲ್ಪ ನಿಮ್ಗೇನು ಬುದ್ಧಿ ಐತೆ ಅಂತ ಬೆಳೆದಿಲ್ಲ ಕೇಳೋದು. ಈಗ ತಪ್ಪದನ ಅಲ್ಲ, ಆಯ್ತು ನಮ್ ರಾಘವನ ಅಣ್ಣ ತಮ್ಮ ಅಂದ್ಬಿಟ್ರೆ ಮುಗಿದು ಸತ್ವಿ ನಾವು. ಯಾರು ಗೊತ್ತದ ಅವ್ರು ರಾಘವ ಅಣ್ಣ ಇಲ್ಲ ತಮ್ಮದು ಎಷ್ಟು ಬಿಡ್ತಾರೆ ನೋಡಿ ಎಣ್ಣೀನು. ಅದಕ್ಕೆ ನಮಗಿಲ್ಲಿ ಮುಖ್ಯ ಬೇಕಾಗಿದ್ದು ಕಾಂಗ್ರೆಸ್ ಗೆಲ್ಬೇಕು. ಸಿದ್ದರಾಮಯ್ಯ ಮುಂದಿನ 4 ವರ್ಷ 2 ತಿಂಗಳು ಮುಖ್ಯಮಂತ್ರಿ ಇರಬೇಕು. ಯಾಕೆ ನಾವು 5 ಗ್ಯಾರಂಟಿ ಮಾನವೀಯತೆ ಕೆಲಸ ಕೊಟ್ಟಿದ್ದೇವೆ. ಅವ್ರು ಹೇಳ್ತಾರೆ ಬಿಜೆಪಿ ಏನ್ರಿ ಈ ಗ್ಯಾರಂಟಿ ನಿಲ್ಲೋದಿಲ್ಲ, ಗ್ಯಾರಂಟಿ ಯಾಕಂದ್ರೆ ನಾನೇ ಬಜೆಟ್ ಅನ್ನ ತಯಾರು ಮಾಡಿದವರು. ಸಿದ್ದರಾಮಯ್ಯ ಸೈನ್ ಹಾಕ್ಯಾರ, ನಾನು ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದೇನೆ. ಈ ದಲಾಲಿಯಾಗ ಹೆಡ್ಕ್ಲರ್ ಸೈ ಮಾಡಿರ್ತಾರಲ್ಲ, ಹಂಗೆಲ್ಲ ರೆಡಿ ಮಾಡೀನಿ. ಮಾಲಕ್ ಸೈ ಹೊಡಿತಾರಲ್ಲ, ಹಂಗೆ ಸೈ ಹೊಡೆದ ನಾನಲ್ಲ ಬರ್ದವ. ಮೊನ್ನೆ 52,009 ಕೋಟಿ ಇಟ್ಟಿದ್ದೇವೆ. 52,009 crores ಫಾರ್ ಆಲ್ ದೀಸ್ ಸ್ಕೀಮ್ಸ್. ಅದಕ್ಕೆ ಹಣ 2,1 ಕೋಟಿ 17 ಲಕ್ಷ ಕುಟುಂಬಕ್ಕೆ ಬರುತ್ತೆ. 10 ಕೆಜಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.